ರಾಜು, ಯಾಕೋ ಹಾಗಿದ್ಯಾ? ಭಯ ಪಡ್ಬೇಡ ಕಣೋ. ಜಾನಕಿನ ಅವಳು ಒಳ್ಳೆತನನೇ ಕಾಪಾಡುತ್ತೆ. ನೀನ್ ಧೈರ್ಯವಾಗಿರು. ಹೌದಮ್ಮ, ಗಂಡನಾಗಿ ಅವಳನ್ನು ಕಾಪಾಡ್ಕೊಳ್ಳೋದಕ್ಕಾಗದೆ ಎಲ್ಲಾ ಪ್ರಯತ್ನ ಮಾಡಿ ಸೋತು ನಿಸ್ಸಹಾಯಕನಾಗಿ ನಿಂತು ಬಿಟ್ಟಿದ್ದೀನಿ. ಇನ್ನು ನೀನ್ ಹೇಳ್ದ ಹಾಗೆ ಜಾನಕಿ ಒಳ್ಳೆತನನೇ ಅವಳನ್ನು ಕಾಪಾಡಬೇಕು. ಆದ್ರೆ ಅಮ್ಮನ್ ಒಳ್ಳೆತನನೇ ಅಮ್ಮನ್ನ ಕಾಪಾಡೋದು ಅಜ್ಜಿ. ಇನ್ಮೇಲಿಂದ ನಾವು ಚಿಕ್ಕ ಮನೇಲಿರೋ ಅಗತ್ಯ ಇಲ್ಲ. ಅಪ್ಪನ ಜೊತೆಗೇನೆ ನಾವೆಲ್ಲರೂ ನಮ್ಮ ಹಳೆ ಮನೆಗೇನೆ ಹೋಗಿರೋಣ. ಹೌದಾ? ಹೌದಮ್ಮ. ನಿಜನಾ ಅಣ್ಣ? ಇದು ನಿಜ ಅಂತ ಖಂಡಿತ ನಂಬಕ್ಕಾಗ್ತಿಲ್ಲ ನಂಗೆ. ನಾನು ಈ ಜನ್ಮದಲ್ಲೇ ನೋಡದೇ ಇರೋದು ಕೇಳದೇ ಇರೋದು ಹೆಂಗಾಗುತ್ತೆ ಅಂತ. ಹೌದು ರಾಜು, ಈ ವಿಷಯದಲ್ಲಿ ನಿನ್ ಮನ್ಸು ಬದಲಾಗುತ್ತೆ ಅಂತ, ನಿನ್ ಮಾತು ಬದಲಾಯಿಸ್ತೀಯ ಅಂತ ನಂಗೆ ನಂಬಿಕೆನೇ ಇಲ್ಲ ಕಣೋ. ಯಾರಿಗ್ ನಂಬಿಕೆ ಇದೆ ಈಗ? ಇಷ್ಟು ವರ್ಷದಲ್ಲಿ ಅಣ್ಣ ಯಾವ ವಿಷಯದಲ್ಲೂ ಈ ರೀತಿ ಮನ್ಸನ್ ಬದಲಾಯಿಸ್ಕೊಂಡಿಲ್ವಲ್ಲ. ಪರಿಸ್ಥಿತಿಗಳ ಕಾರಣದಿಂದ ಹಾಗಾಯ್ತು ಅಂತ ಗೊತ್ತಾಯ್ತಮ್ಮ. ಹೌದು ಅಜ್ಜಿ, ಇನ್ ಮುಂದಕ್ಕೆ ನಾವೆಲ್ಲರೂ ಅದೇ ಮನೇಲೇನೆ ಇರ್ತೀವಿ. ದೇವ್ರ ದಯೆಯಿಂದ ಅಲ್ಲಿ ಆದ್ಯ ಪ್ರಾಣಾಪಾಯದಿಂದ ಹೊರಗೆ ಬಂದ್ಲು. ಹಾಗೆ ಇಲ್ಲಿ ಜಾನಕಿ ಕೂಡ ಈ ಕೇಸಿಂದ ಆಚೆ ಬಂದ್ರೆ ಎಲ್ರೂ ಸೇರಿ ಇಲ್ಲಿಂದ ನಮ್ಮ ಮನೆಗೆ ಹೊರಟ್ಬೇಡ.